ಇಡೀ ರಾಜ್ಯದ ರಾಜಕಾರಣ ಜೊತೆಗೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಸಾಕಷ್ಟು ಕಳೆದ 15 ವರ್ಷಗಳಿಂದ ಪೊಲಿಟಿಕಲ್ ವರದಿಗಾರಿಕೆ ಮಾಡಿಕೊಂಡು ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ. ಅವ್ರ ಜೊತೆ ಒಂದ್ಸಲ ಹಂಗೆ ಇಂಟ್ರಾಕ್ಟ್ ಮಾಡೋಣ. ಮಾರುತಿ, ಇಡೀ ದೇಶ ಕಾಯ್ತಾ ಇದೆ ಇವತ್ತು. ಎಸ್ಪೆಷಲಿ ನಮಗೇನು ದಾವಣಗೆರೆ ಮತ್ತು ಬಾಗಲಕೋಟೆ ಇಂಪಾರ್ಟೆಂಟ್ ಆಗಿರ್ಬೋದು, ಬಟ್ ಇಡೀ ದೇಶ ಗಮನ ಸೆಳ್ತಾ ಇರತಕ್ಕಂಥದ್ದು ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಕೇರಳ. ಅಸ್ಸಾಂದು ಈಗಾಗಲೇ ರಿಸಲ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು BJP ಬರುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಜಾಸ್ತಿ ಕುತೂಹಲ ಏನು ಉಳಿದಿಲ್ಲ ಅಸ್ಸಾಂದು. ನಮಗಿರ್ತಕ್ಕಂಥ ಕುತೂಹಲ ವೆಸ್ಟ್ ಬೆಂಗಾಲು, ತಮಿಳುನಾಡು, ಕೇರಳ. ಸೊ ನಾನು ಮೊದಲನೇದಾಗಿ ವೆಸ್ಟ್ ಬೆಂಗಾಲಲ್ಲಿ ಕಳೆದ 4-5 ದಿನದ ದೊಡ್ಡ ಮಟ್ಟದ ಡ್ರಾಮಾ ಆಗ್ತಾ ಇದೆ. ಸೊ ದೀದಿಗೆ ಏನಾದರೂ ಭಯ ಶುರುವಾಗಿದೆಯಾ, ಸೋತ್ ಬಿಡ್ತೀನಿ ಅಂತ? ಯಾಕಂದರೆ ಎಕ್ಸಿಟ್ ಪೋಲ್ಸಲ್ಲೂ ಅಲ್ಲೂ ಕೂಡ ಒಂದು ಮಿಕ್ಸ್ ಒಪಿನಿಯನ್ ಇದೆ. ಕೆಲವೊಂದಿಷ್ಟು ಎಕ್ಸಿಟ್ ಪೋಲ್ಗಳು ದೀದಿ ಪರವಾಗಿದೆ, ಕೆಲವೊಂದಿಷ್ಟು ಎಕ್ಸಿಟ್ ಪೋಲ್ಗಳು ಮೋದಿ ಪರವಾಗಿದ್ದಾವೆ. ಜೊತೆಗೆ ಟ್ಯಾಂಪರಿಂಗ್ ಆಗಿರ್ಬೋದು, ಎಲೆಕ್ಷನ್ ಸರಿಯಾಗಿ ಆಗಿಲ್ಲ, ಇನ್ನು ವೋಟ್ ಹಾಕಿದ ನಂತರ ಅಲ್ಲೇನು ಮತಗಳ ಚೇಂಜಸ್ ಆಗ್ತಾ ಇದೆ. ಒಂದು ವಿಡಿಯೋ ಬಿಟ್ಟಿದ್ದಾರೆ ದೀದಿ, ಇಲ್ಲೇನೋ ಆಗ್ತಾ ಇದೆ ಅಂತ. ಸೊ ನಿಮ್ಗೆ ಏನು ಅನ್ಸುತ್ತೆ ವೆಸ್ಟ್ ಬೆಂಗಾಲ್ ವಿಚಾರವಾಗಿ? ಇಲ್ಲ ಸತೀಶ್, ಕಳೆದ 15 ವರ್ಷಗಳಿಂದ ಆಡಳಿತದಲ್ಲಿರುವಂತಹ ದೀದಿಗೆ ಸಹಜವಾಗಿ ಈ ಬಾರಿ ಚುನಾವಣಾ ಮುನ್ನವೂ ಕೂಡ ಭಯ ಇತ್ತು. ಚುನಾವಣಾ ಆದ ಬಳಿಕವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಹಲವು ಬೆಳವಣಿಗೆಗಳ ಮೇಲೆ ಆಕೆಗೆ ಆತಂಕ ಇರುವಂಥದ್ದು ನಿಜ. ಯಾಕಂತ ಹೇಳಿದ್ರೆ 15 ವರ್ಷಗಳಿಂದ ಆಡಳಿತದಲ್ಲಿದ್ದಂತಹ ದೀದಿ ಮತ್ತೊಮ್ಮೆ ನಾನು ಅಧಿಕಾರ ಗಿಟ್ಟಿಸ್ಕೊಳ್ತೀನಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದರು. ಯಾವಾಗ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಯಿತು, ಏಕಾಏಕಿ ಬಾಂಗ್ಲಾದೇಶದಿಂದ ಬಂದಿರುವಂತಹ ವಲಸಿಗರ ಮತಗಳನ್ನು ತೆಗೆಯುವಂಥ ಒಂದು ಕೆಲಸಕ್ಕೆ ಮುಂದಾಯಿತು. ಅವರ ದೊಡ್ಡ ಮಟ್ಟದ ಒಂದು ವೋಟ್ ಬ್ಯಾಂಕ್ ಆಗಿದ್ದೇ ವಲಸಿಗ ಬಾಂಗ್ಲಾದೇಶದವರು. ಹೀಗಾಗಿ ಅಮಿತ್ ಶಾ ಆಗಿರ್ಬೋದು, ಹಲವು BJP ಮುಖಂಡಗಳು ಪದೇ ಪದೇ ಹೇಳ್ತಾ ಇದ್ದಿದ್ದು ಪಶ್ಚಿಮ ಬಂಗಾಳದಲ್ಲಿರುವಂತಹ ಅಕ್ರಮ ವಲಸಿಗರ ಮತಗಳನ್ನು ತೆಗೆಯುವಂಥ ಒಂದು ಕೆಲಸ ಆಗಬೇಕು ಅಂತ. ಈ ವಿಚಾರದಲ್ಲಿ ದೀದಿ ಅವರು ಕೇವಲ ಕಲ್ಕತ್ತಾ ಹೈಕೋರ್ಟ್ ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಮೊರೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಸ್ವತಃ ತಮ್ಮ ವಾದವನ್ನು ಮಂಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೂ ಅವರು ಆರೋಪ ಮಾಡಿದ್ದು ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಕೆಲಸ ಮಾಡ್ತಿದೆ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥ ವಾತಾವರಣದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇಲ್ಲ. ನೇರವಾಗಿ ಕೇಂದ್ರ ಸರ್ಕಾರ ಎಂಟ್ರಿ ಆಗಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಅಂತ ಬಹಳಷ್ಟು ಮತದಾರ ಪಟ್ಟಿ ಪರಿಷ್ಕರಣೆ ಆದಾಗ ಬಹುತೇಕ TMC ಎಲ್ಲೆಲ್ಲಿ ಲೀಡ್ ಬರ್ತಾ ಇತ್ತೋ ಅಲ್ಲಿ ಮತಗಳನ್ನು ತೆಗೆಯುವಂಥ ಒಂದು ಕೆಲಸ, ಅಲ್ಲಿ ಅಲ್ಲಿ ನಕಲಿ ಓಟ್ದಾರರಿದ್ದಾರೆ ಅಂತ ಅದನ್ನೇ ತೆಗೆಯುವಂಥ ಒಂದು ಕೆಲಸ ಆಯಿತು ಅಂತ ಇದೇ ಗಂಭೀರವಾದಂಥ ಒಂದು ಆರೋಪವನ್ನು ಚುನಾವಣಾ ಆಗೋದಕ್ಕೂ ಮೊದಲು ಮಾಡಿದ್ರು. ಚುನಾವಣಾ ಆದ ಬಳಿಕ ಚುನಾವಣಾ ಆಗುವಂಥ ಒಂದು ಸಂದರ್ಭದಲ್ಲಿ ಹಲವು ಬೂತ್ಗಳಲ್ಲಿ TMCಯ ಕಾರ್ಯಕರ್ತರು ಏನು ಮಾಡಿದ್ರು, BJPಯ ಸಿಂಬಲ್ ಇರೋದನ್ನೇ ಮುಚ್ಚುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇದು ರಾಷ್ಟ್ರಾದ್ಯಂತ ಸುದ್ದಿ ಆಯಿತು. ಹಲವು ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯ ಮಾಧ್ಯಮಗಳು ಇದನ್ನೇ ಭಾಳಷ್ಟು ಯಾಕೆ ಈ ರೀತಿಯಾಗಿ ಆಗ್ತಿದೆ ಅಂದರೆ ಕಳೆದ 15 ವರ್ಷದಲ್ಲಿ ದೀದಿ ಮತ್ತು ಕಾರ್ಯಕರ್ತರು ಏನು ಮಾಡಿದ್ರು, ಈ ಬಾರಿನೂ ಕೂಡ ಅದೇ ಮಾಡ್ತಿದ್ದಾರೆ ಅಂತ. ಆದರೆ ಮೋದಿ ಮತ್ತು ಅಮಿತ್ ಶಾ ಸೇರಿದಂತೆ BJPಯ ಹಲವು ನಾಯಕರು ಭಾಳ ಸ್ಪಷ್ಟ ಇತ್ತು, ಪಶ್ಚಿಮ ಬಂಗಾಳದಲ್ಲಿ ಕೇವಲ ಸ್ಥಳೀಯ ಪೊಲೀಸರನ್ನು ಬಳಸ್ಕೊಂಡ್ರೆ ಇದು ಬೇರೆ ರೀತಿಯಾಗಿ ಚುನಾವಣೆ ಆಗುತ್ತೆ ಅಂತ. ಹೀಗಾಗಿ ಕಳೆದ 6 ತಿಂಗಳಿಂದಲೂ ಕೂಡ ಚುನಾವಣಾ ಆಯೋಗ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಭಯದ ವಾತಾವರಣವನ್ನು ಬಿಟ್ಟು ಹೊರಗಡೆಗೆ ಬಂದು ಮತ ಹಾಕಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಈ ಬಾರಿ ಕ್ರಮಗಳಾಗಿದ್ದು. ಒಂದು ರೀತಿ ಪಶ್ಚಿಮ ಬಂಗಾಳದಲ್ಲಿರುವಂತಹ TMC ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಡಪಕ್ಷಗಳಾಗಿರ್ಬೋದು ಹಲವು ಆರೋಪ ಮಾಡ್ತಾ ಇರುವಂಥದ್ದು BJPಗೆ ಯಾವ ರೀತಿ ಆಗಬೇಕೋ ಆ ರೀತಿಯಾದಂಥ ಒಂದು ವಾತಾವರಣವನ್ನು ಈ ಬಾರಿ ಕ್ರಿಯೇಟ್ ಮಾಡ್ಕೊಳ್ತಂತ. ಬಹುತೇಕ ಈಗ ಆಗಿರುವಂತಹ 92% ಮತದಾನ ಏನಿದೆ ಯಾವತ್ತೂ ಕೂಡ 1947ರಿಂದ ಇಲ್ಲಿವರೆಗೂ ತೆಗೆದುಕೊಂಡ್ರೆ ಯಾವತ್ತೂ ಇಷ್ಟು ಇತಿಹಾಸ ನಿರ್ಮಿಸುವಂತ ಒಂದು ರೀತಿಯಲ್ಲಿ ಮತದಾನ ಆಗಿರಲಿಲ್ಲ. ಆದ್ರೆ ಅದೇ ಪಾಯಿಂಟ್ಗೆ ನೀವು ಹೇಳಿದ್ರೆ 92% ವೋಟ್ ಶೇರ್ ಆಗಿ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ. ಇದುವರೆಗೂ ಕೂಡ ದೇಶದ ಯಾವುದೇ ಒಂದು ಸ್ಟೇಟ್ಸಲ್ಲಿ ಅಥವಾ ಇಡೀ ಓವರಾಲ್ ನಾವು ನಮ್ಮ ದೇಶದಲ್ಲಿ ನೋಡಿದಾಗ 92% ವೋಟು ಯಾವತ್ತೂ ಕೂಡ ಆಗಿಲ್ಲ ಪೋಲಿಂಗ್. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪೋಲಿಂಗ್ ಆಗಿ ಇದೇ ಫಸ್ಟ್ ಟೈಮ್, ಅದು ವೆಸ್ಟ್ ಬೆಂಗಾಲಲ್ಲಿ. SIR ಮಾಡಿದ್ದಕ್ಕೆ ಇದಾಯಿತು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೊ ಸಹಜವಾಗಿಯೇ ಈ ಒಂದು 92% ವೋಟ್ ಏನು ಟರ್ನ್ ಓವರ್ ಆಯಿತು, ಸಹಜವಾಗಿಯೇ ಕಳೆದ 15 ವರ್ಷಗಳಿಂದ ದೀದಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಇದು ಆಡಳಿತ ವಿರೋಧಿ ಅಲೆಯಾಗಿ ವೋಟ್ಸ್ ಬರುತ್ತಾ, BJPಗೆ ಬರಬಹುದಾ, ಅಥವಾ ದೀದಿ ಪರವಾಗಿ ಈಗ ಮುಸ್ಲಿಂ ಮತಗಳು ಧ್ರುವೀಕರಣ ಆಗುವಂಥ ಸಾಧ್ಯತೆಗಳು ಇದರಲ್ಲಿ ಕಾಣಿಸ್ತಾ ಇದೆಯಾ, ಅಥವಾ ಬಾಂಗ್ಲಾದೇಶ್ ಮುಸ್ಲಿಂ ವೋಟ್ಸರ್ಸ್ ಏನಿದ್ದಾರೆ
ಅವರು ಅಕ್ರಮ ವಲಸಿಗರು ಬಂದು ಇಲ್ಲಿದ್ದಾರೆ, ನಮ್ಮದು ಓಟ್ ಹಾಕ್ಲಿಲ್ಲ ಅಂದರೆ SIR ಇಂದಾಗಿ ನಮ್ಮ ಓಟ್ ಹೋಗ್ಬಿಡ್ಬೋದು, ಅಥವಾ ವಲಸಿಗರು ಜಾಸ್ತಿ ವೆಸ್ಟ್ ಬೆಂಗಾಲಲ್ಲೂ ಕೂಡ, ಈಗ ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಾಗಿರ್ಬೋದು, ವೆಸ್ಟ್ ಬೆಂಗಾಲ್ಸ್ ಜಾಸ್ತಿ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಮತ್ತೆ ಹೋಗಿ ವಾಪಸ್ ಓಟ್ ಹಾಕಿದ್ದಾರೆ. ಹೀಗಾಗಿನೇ ಅಷ್ಟೊಂದು ಆಗಿದೆ. ಅಲ್ಲಿ ಓಟ್ ಹಾಕಲಿಲ್ಲ ಅಂದರೆ ನಮ್ಮ ಓಟ್ ಡಿವೈಡ್ ಆಗಿ ಓಟು ನೆಕ್ಸ್ಟ್ ಡಿಲೀಟ್ ಆಗುತ್ತೆ ಅನ್ನೋ ಬಯಕೆ ಒಂದು ವಿಚಾರ. ಜೊತೆಗೆ ದೀದಿಯ ಒಂದು ಕಳೆದ ಚುನಾವಣಾ ಟ್ಯಾಕ್ಟಿಕ್ಸ್ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ಥರ ಉಲ್ಟಾ ಆಗಬಹುದೇನೋ, ಸೋಲಿನ ಅನುಭವ ಆಗಬಹುದೇನೋ ಅನ್ನೋ ಲೆಕ್ಕಾಚಾರಗಳು ಈ ಬಾರಿಯ ಚುನಾವಣೆ ಬಹುದೊಡ್ಡವಾಗಿ ಚರ್ಚೆ ಆಗ್ತಾ ಇತ್ತು. ಎಸ್, ನಾವೀಗ ಮತ್ತೆ ತಮಿಳ್ನಾಡಿಗೆ ಬರೋಣ. ಈಗ ದೀದಿನ ಬಿಟ್ಟಕ್ಕೆ 92% ಓಟ್ ಆಗಿದೆ. ಇಲ್ಲೂ ಬರೋಣ. ಈಗ ಕಳೆದ ನಾವು ಇಷ್ಟು ವರ್ಷಗಳ ಚುನಾವಣಾ 1969 ನಂತರ ಇಡೀ ತಮಿಳ್ನಾಡಲ್ಲಿ AIDMK DMK ಎರಡೇ ಪಕ್ಷಗಳ ಒಂದು ಆಳ್ವಿಕೆ ನಡೀತಾ ಇದೆ. ಬೇರೆ ಪಕ್ಷಗಳಿಗೆ ಅವಕಾಶ ಸಿಗಲೇ ಇಲ್ಲ. ಕಾಮರಾಜ್ ಆದಮೇಲೆ ಕಾಂಗ್ರೆಸ್ಸಲ್ಲಿ ಯಾರು ಕೂಡ ಕಾಂಗ್ರೆಸ್ನ ಪ್ರವರ್ಧಮಾನಕ್ಕೆ ಬರೋಕ್ಕಾಗಿಲ್ಲ. BJP ಟ್ರೈ ಮಾಡ್ತು, ಆಗಲಿಲ್ಲ. ವಿಜಯಕಾಂತ್ ಬಂದರು, ನಟ, ಅವ್ರ ಕೈಯಲ್ಲೂ ಆಗಲಿಲ್ಲ. ಈಗ ವಿಜಯ್ ಬಂದಿದ್ದಾರೆ, TVK. AIDMK DMK ಬಿಟ್ಟು TVKಗೆ ಅಥವಾ ವಿಜಯ್ಗೆ ತಮಿಳ್ನಾಡು ಮತದಾರ ಓಟ್ ಕೊಡಬಹುದಾ? ಕೆಲವೊಂದಿಷ್ಟು ಸಮೀಕ್ಷೆಗಳು ಓವರ್ ಥಿಂಕಿಂಗ್ ಮಾಡ್ದು ಅನ್ನೋ ಚರ್ಚೆ ಆಗ್ತಾ ಇದೆ. ಮಯಾಕೆ ಸಿಡಿ ಆಗಿರ್ಬೋದು, ಚುಡೆ ಚಾಣಕ್ಯ ಆಗಿರ್ಬೋದು, ಮತ್ತಷ್ಟು ಇನ್ನೊಂದು 2 ಪೋಲಿಂಗ್ ಲೋಕಲ್ ಅಂದರೆ ತಮಿಳ್ನಾಡಿಗೆ ಸಂಬಂಧಪಟ್ಟಂತಹ ಒಂದು ಸರ್ವೆಯನ್ನು ಕೊಟ್ಟಿದ್ದಾರೆ, ಎಕ್ಸಿಟ್ ಪೋಲು. ಅದರಲ್ಲೂ ಕೂಡ ಒಂದು 40, 50, 60 ಪ್ರೊಜೆಕ್ಷನ್ ತೋರಿಸಿದ್ದಾರೆ TVKಗೆ. ಮೈಯಾಕೆ ಸಿಂಡ್ಯಾ ಅಂತೂ 98ರಿಂದ 120 ಬರ್ಬೋದು ಅನ್ನೋ ಲೆಕ್ಕಾಚಾರ. ಚಾಣಕ್ಯ ಕೂಡ 69 ಕೊಟ್ಬಿಟ್ಟಿದ್ದಾರೆ. ಸೊ ಯಾವ ಥರ ಅನೌನ್ಸ್ ಮಾಡ್ತೀರಾ ಇದನ್ನ ತಮಿಳ್ನಾಡು ರಾಜಕಾರಣ? ಇಲ್ಲ, ಅದು ನಾವು ದೇಶದ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ತಮಿಳುನಾಡು ರಾಜಕಾರಣ ಭಾಳಷ್ಟು ವಿಭಿನ್ನವಾಗಿ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಹಲವು ರಾಜ್ಯಗಳಲ್ಲಿ ಈ ಸಿನಿಮಾ ಫೀಲ್ಡಿಂದ ಬಂದಂತಹ ನಟರನ್ನಾಗಿರ್ಬೋದು, ನಟಿಯರನ್ನಾಗಿರ್ಬೋದು ಅಷ್ಟು ಸುಲಭವಾಗಿ ಅಪ್ಕೊಳ್ಳೋದಿಲ್ಲ. ಆದರೆ ತಮಿಳುನಾಡು ರಾಜಕಾರಣದಲ್ಲಿ ಪದೇ ಪದೇ ಸಾಬೀತಾಗಿರುವಂಥದ್ದು ಸಿನಿ ರಂಗದಿಂದ ಬಂದಿರುವಂಥವರು ಪದೇ ಆಡಳಿತದ ಚುಕ್ಕಾಣಿಯನ್ನು ಇಡುವಂತಹ ಒಂದು ಕೆಲಸ ಹಿಂದೆ ಆಗಿದೆ. ಅದರಲ್ಲಿ MGR ಆಗಿರ್ಬೋದು, ಅದಾದ ಬಳಿಕ MGR ಬಳಿಕ ತಮ್ಮ ಶಿಷ್ಯ ಆಗಿರುವಂತಹ ಜಯಲಲಿತಾ ಸುದೀರ್ಘವಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದರು, ಪದೇ ಅಧಿಕಾರಕ್ಕೆ ಬಂದರು. ಆದರೆ MGR ಮತ್ತು ಜಯಲಲಿತಾಗಿದ್ದಂತಹ ಸಿನಿಮಾ ಸ್ಕೋಪ್ ಏನಿತ್ತು ಅಷ್ಟು ಮಟ್ಟಿಗೆ ಈ ಬಾರಿ TVK ಸಂಸ್ಥಾಪಕ ಆದಂತಹ ವಿಜಯ್ಗೂ ಇದ್ದಿದ್ದು ನಿಜ. ಆದರೆ ವಿಜಯ್ ಬಹಳಷ್ಟು ಜಸ್ಟ್ ಹೋಲ್ಡ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಈಗ ಬಾಗಲಕೋಟೆಯಲ್ಲಿ ಹೆಂಗಿದೆ ವಾತಾವರಣ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ. ಅಶೋಕ್, ಈ ಬಾರಿ ಕಾಂಗ್ರೆಸ್ಗೆ, ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂದ್ರೂ ಕೂಡ, ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಂಥ ಅಥವಾ ಕಾಂಗ್ರೆಸ್ನ ಶಾಸಕರಿದ್ದಂಥ ಕ್ಷೇತ್ರ ಇದ್ರೂ ಕೂಡ ಸಹಜವಾಗಿ ಬಹಳ ಭಯ ಹುಟ್ಟಿತ್ತು ಅಂತ ಕಾಣಿಸುತ್ತೆ. ಯಾಕೆಂತಂದ್ರೆ CM ಆದಿಯಾಗಿ ಎಲ್ಲರೂ ಹೋಗಿ ಸಚಿವರುಗಳು ಅಲ್ಲಿ ಹೋಗಿ ನಿಂತು ಪ್ರಚಾರವನ್ನ ಮಾಡಿದ್ರು. ಸೊ ಹಾಗಾಗಿ ಸದ್ಯದ ಟ್ರೆಂಡ್ ಏನು ಹೇಳ್ತಾ ಇದೆ, ಬಾಗಲಕೋಟೆ ಜನ ಏನು ಹೇಳ್ತಾ ಇದ್ದಾರೆ, ಯಾರು ಗೆಲ್ಲಬಹುದು? ರಾಮ್, ನಿಜಕ್ಕೂ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಏನು ಶಾಸಕರಾಗಿದ್ದಂತಹ HY ಮೇಟಿ ಅವರ ಕಾಲಿಕನಿಂದಾಗಿ ತೆರವಾದಂತಹ ಸ್ಥಾನಕ್ಕೆ ಅವರ ಪುತ್ರನನ್ನ ಕಣಕ್ಕಿಳಿಸಲಾಗಿತ್ತು, ಉಮೇಶ್ ಮೇಟಿ ಅವರನ್ನ. ಇನ್ನು ಬಿಜೆಪಿಯಿಂದ ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಅವರನ್ನ ಕಣಕ್ಕಿಳಿಸಲಾಗಿತ್ತು. ಈ ಜಿದ್ದಾಜಿದ್ದಿನ ಚುನಾವಣೆಯಾಗಿ ಮಾರ್ಪಾಡಾಗಿತ್ತು. ಯಾಕಂದ್ರೆ CM ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದಂತಹ HY ಮೇಟಿ ಅವರ ಏನು ಅವರ ಪುತ್ರನ ಪರವಾಗಿ CM ಸಿದ್ದರಾಮಯ್ಯನವರೇ ಬಂದು ಸುಮಾರು 6 ದಿನಗಳ ಕಾಲ ಪ್ರಚಾರ ನಡೆಸಿದ್ರು. ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದಂತಹ ಈ ಚುನಾವಣೆಗೆ ಇವತ್ತು ಮತ ಎಣಿಕೆ ಕಾರ್ಯ ಕೂಡ ಆರಂಭವಾಗಿರುವಂತದ್ದು. ಈಗಾಗಲೇ ಏನು ಬಾಗಲಕೋಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದ್ರು ಕೂಡ 9 ಜನ ಅಭ್ಯರ್ಥಿಗಳು ಇಲ್ಲಿ ಒಂದು ಕಣದಲ್ಲಿ ಇರುವಂತದ್ದು. ಇವತ್ತು ಅವರ ಭವಿಷ್ಯ ನಿರ್ಧಾರವಾಗಿರುವಂತದ್ದು. ರಾಮ್, ಏನಂದ್ರೆ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದ್ರು ಕೂಡ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಏನು ನೇರ ನೆಕ್ ಟು ನೆಕ್ ಫೈಟ್ ಇದೆ. ಇಲ್ಲಿ ಯಾರು ಗೆಲ್ತಾರೆ ಅನ್ನೋದು 12 ಗಂಟೆ ನಂತರ ಅಷ್ಟೇ ಗೊತ್ತಾಗಲಿರುವಂತದ್ದು. ಸದ್ಯಕ್ಕೆ ಕಾಂಗ್ರೆಸ್ನಿಂದ ಸಾಕಷ್ಟು ಏನು ಒಂದು ಮೇಲುಗೈ ಸಾಧಿಸುವಂತ ಸಾಧ್ಯತೆ ಹೆಚ್ಚಾಗಿರುವಂತ. ಯಾಕಂದ್ರೆ ಆಡಳಿತ ಪಕ್ಷ ಇರೋದ್ರಿಂದ ಗ್ಯಾರಂಟಿ ಅವರ ಪರವಾಗಿ ಒಲವು ಇರೋದ್ರಿಂದಾಗಿ ಒಂದಷ್ಟು ಪ್ಲಸ್ ಪಾಯಿಂಟ್ಸ್ ಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ರಾಮ್,